ಹಾಯ್ ಹಲೋ ವೆಲ್ಕಮ್. ಬನ್ನಿ ಕೋಸು ಪಲ್ಯ ಮಾಡೋಣ. ಕೋಸು ಪಲ್ಯಕ್ಕೆ ಬೇಕಾರೋ ಐಟಮ್ಸು ನೋಡಿ. ಕೋಸು ಅರ್ಧ ಕೆ ಜಿ, ಕಾಲು ಕೆ ಜಿ ಬೀನ್ಸು, 4 ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಎಣ್ಣೆ ಒಗ್ಗರಣೆಗೆ, ಜೀರಿಗೆ, ಸಾಸಿವೆ, ಸಬ್ಜಿ ಮಸಾಲ. ಇದು ಸಬ್ಜಿ ಮಸಾಲ ಮನೆಯಲ್ಲೇ ಮಾಡಿರೋದು, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ 4ರಿಂದ 5 ಸ್ಪೂನ್ ಎಣ್ಣೆ ಸಾಕು. ಇದು ಎಕ್ಸ್ಟ್ರಾ ಇದೆ, ಜಾಸ್ತಿ ಆಯಿತು. ಇದಕ್ಕೆ ನೆಂಚ್ಕೊಳಕ್ಕೆ ಚಪಾತಿ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ, ಚೆನ್ನಾಗಿ ಕಾದಿದೆ. ನೋಡಿ, ಜೀರಿಗೆ ಸಾಸಿವೆ 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ನಾನು ಎಲ್ಲದಕ್ಕೂ ಹಿಂಗು ಯೂಸ್ ಮಾಡ್ತೀನಿ. ವಿಡಿಯೋದಲ್ಲಿ ಎಲ್ಲೂ ತೋರಿಸಿಲ್ಲ ನಾನು ಹಿಂಗು ಯೂಸ್ ಮಾಡೋದು. ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಟ್ಕೊಂಡಿರೋದು ಗಟ್ಟಿ ಹಿಂಗು, ಈ ಥರ ಗಟ್ಟಿ ಹಿಂಗು ಇಟ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಪಿಂಚಸ್ ಚೂರು ಚಿಟಿಕೆ ಅಷ್ಟು ಹಾಕೊಂಡ್ರೆ ಸಾಕು. ಹಿಂಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಕಾಲು ನೋವು, ಕೈ ನೋವು, ಆಮೇಲೆ ಅಜೀರ್ಣ ಆಗಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ ಹಿಂಗು ತಿಂದರೆ. ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ. ಮೆಣಸಿನ್ಕಾಯಿ ಫಸ್ಟೇ ಹಾಕ್ಕೊಳ್ಳಿ, ಅದು ತಿಂದರೂ ಏನು ಗ್ಯಾಸ್ಟ್ರಿಕ್ ಆಗಲ್ಲ ನಿಮಗೆ. ಅಂದರೆ ಕೆಲವರು ಈರುಳ್ಳಿ ಹಾಕಿದ್ಮೇಲೆ ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾರೆ, ಘಾಟಾಗುತ್ತೆ ಅಂತ. ಈ ಥರ ಫಸ್ಟೇ ಚೆನ್ನಾಗಿ ಗರ್ಗರಿ ಹಾಕಂಗೆ ಗೋಲಿಸ್ಕೊಬಿಟ್ರೆ ಘಾಟು ಆಗಲ್ಲ ನಿಮಗೆ. ಆಮೇಲೆ ತಿಂದರೂ ಏನು ಅನಿಸಲ್ಲ, ಅದು ಗ್ಯಾಸ್ಟ್ರಿಕ್ಕು ಅನಿಸಲ್ಲ. ಕೋಸನ್ನ ಶುಗರ್ ಇರೋರು ತಿನ್ಬೋದು. ಅಂದರೆ ಏನಪ್ಪ ಹಿಂಗೆ ಶುಗರ್ ಇರೋರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಅಲ್ಲ, ಕೋಸನ್ನ ಯಥೇಚ್ಛವಾಗಿ ತಿಂದರೆ ಶುಗರ್ ಇರೋರು ಶುಗರ್ ಕಡಿಮೆ ಆಗುತ್ತೆ ಅವ್ರಿಗೆ. ಥೈರಾಯ್ಡ್ ಇರೋರು ಕಡಿಮೆ ತಿನ್ನಬೇಡಿ ಅಂತ ಹೇಳಿಲ್ಲ, ಕಡಿಮೆ ತಿನ್ನಿ, ಸ್ವಲ್ಪ ತಿನ್ನಿ. ತಿಂಗಳಲ್ಲಿ 1 ಸತಿನೇ 2 ಸತಿನ ತಿನ್ನಿ. ಶುಗರ್ ಇರೋರು ತಿಂಗಳಲ್ಲಿ 4 ಸತಿ ತಿನ್ನಿ. ನೋಡಿ, ಈ ಥರ ಗರಿಯಾಗಿ ಗೋಲಿದೆ, ಮುಗಿಸ್ಕೊಂಡಿದ್ದೀನಿ. ಹಿಂಗೆ ಮುಗಿಸ್ಕೊಂಡಿದ್ದಾಗ ನೋಡಿ, ಈರುಳ್ಳಿ ಹಾಕ್ಕೊಂತ ಇದ್ದೀನಿ. 4 ಈರುಳ್ಳಿ. ನಮ್ಮ ತರಕಾರಿ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನೋಡಿ, ಈರುಳ್ಳಿ ಮಗ್ಗಿದ್ಮೇಲೆ ಬೀನ್ಸ್ ಇಟ್ಕೊಂಡಿದ್ನಲ್ಲ, ಬೀನ್ಸ್ ಹಾಕ್ಕೊಳ್ಳಿ. ಇದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ ಬೀನ್ಸ್ನ. 1/4 ಕೆ ಜಿ ಬೀನ್ಸ್ ರೇಟ್ ಕಡಿಮೆ ಇದ್ದಾಗ ತೃಪ್ತಿಯಾಗಿ ತಿನ್ನಿ. ಅವಾಗ ಆ ಟೈಮಲ್ಲಿ ಬೀನ್ಸ್ ರೇಟ್ ಜಾಸ್ತಿ ಇದ್ದಾಗ ಸ್ವಲ್ಪ ತಿನ್ನಿ. ಚೂರು ಬೀನ್ಸ್ ಮೊಗ್ಲಿ. ನೋಡಿ, ಮಗ್ಗಿದೆ, ಬೀನ್ಸ್ ಎಲ್ಲ ಮಗ್ಗಿದೆ. ಇವಾಗ ಕೋಸು ಹೆಚ್ಕೊಂಡಿದ್ನಲ್ಲ, ಕೋಸನ್ನು ಹಾಕ್ಕೊಂತ ಇದ್ದೀನಿ. ನೋಡಿ, ಕೋಸು ಹಾಕ್ಕೊಂಡಿದ್ದೀನಿ. ಕೋಸು ಹಾಕ್ಕೊಂಡ್ಮೇಲೆ ಕೈ ಆಡ್ಕೊತ ಇದ್ದೀನಿ. ಟೈಮ್ ಇದ್ದರೆ ಹಂಗೆ ಮುಗಿಸಿ, ಟೈಮ್ ಇಲ್ಲ ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ರೆ ಜಲ್ದಿ ಮಗ್ಗುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕಲರ್ ಕೆಂಪುದು, ಹಸಿರು, ಬಿಳಿ. ಮೆಣಸಿನ್ಕಾಯಿಗೆ ಸೈಡಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಗೋಲ್ಸಿದ್ರೆ ಅದು ಕ್ಲೀನಾಗಿ ಗೋಲುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ತಿನ್ನಲೂಬೋದು. ತಿನ್ನೋಕೆ ಬೇಡ ಅಂತ ಅನಿಸಿದ್ರೆ ತೆಗ್ದಾಕ್ಲೂಬೋದು. ಅದ್ರ ಫ್ಲೇವರೆಲ್ಲ ನಿಮಗೆ ಎಣ್ಣೆಲಿ ಬಿಟ್ಕೊಂಡಿರುತ್ತೆ. ಆದಷ್ಟು ಕ್ರಾಸಾಗಿ ಕಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನೋಡಿ, ನಾನು ಚೂರು ನೀರು ಹಾಕ್ತಾ ಇದ್ದೀನಿ. ನೋಡಿ,
ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಮೊಗ್ಗಕ್ಕೆ. ಕೋಸು ಬೀನ್ಸು ಎರಡು ಮೊಗ್ಗಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಮೊಗ್ತಾ ಇದ್ದಂಗೆ ಅದು ಮೊಗ್ತಾ ಇರುತ್ತೆ, ಅವಾಗಲೇ ಉಪ್ಪು ಹಾಕಬಿಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೈ ಹಾಕ್ಬಿಡಿ. ಆಮೇಲೆ ಸಬ್ಜಿ ಮಸಾಲ ಹಾಕೊಳ್ಳಿರಂತೆ. ನೋಡಿ ಉಪ್ಪು ಹಾಕೊಂಡು ಮುಗಿಸ್ಕೊತಾ ಇದ್ದೀನಿ. ಸಬ್ಜಿ ಮಸಾಲ ಇವಾಗಲೇ ಹಾಕ್ತೀನಿ, ಹೋಮ್ ಮೇಡ್ ಮಾಡಿರೋದು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದನ್ನು ತಿಂತಾ ಇರಿ, ಏಕೆಂದರೆ ನಾನು ಅವಾಗಲೇ ಹೇಳ್ದಂಗೆ ಶುಗರ್ ಇರೋರು ತಿಂದರೆ ಅವ್ರಿಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಥೈರಾಯ್ಡ್ ಇರೋರು ತಿನ್ಬೋದು, ತಿನ್ನಬಾರ್ದು ಅಂತ ಹೇಳಿಲ್ಲ. ಅದೇ ಹೇಳಿದ್ನಲ್ಲ, ತಿಂಗಳಲ್ಲಿ 2 ಸತಿ ಮಾಡ್ಕೊಂಡು ತಿನ್ನಿ. ಇವ್ರಿಗಾದ್ರೆ ತಿಂಗಳಲ್ಲಿ 4 ಸತಿ ಮಾಡ್ಕೊಂಡು ತಿನ್ನಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. ನನ್ನನ್ನು ಬೆಳೆಸಿ ಆರೈಸಿ, ನಿಮ್ಮಗಳೆಲ್ಲ ಆಶೀರ್ವಾದ ಬೇಕು. ನಾನು ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ನೋಡಿ ಆಗಿದೆ. ಇದಕ್ಕೆ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸು ಮಾಡ್ಕೋಬೋದು. ರುಬ್ಬೋದೇನೂ ಇರಲ್ಲ ಇದಕ್ಕೆ, ಹಂಗೆ ಮಾಡೋದು, ಹಂಗೆ ಒಗ್ಗರಣೆಲಿ ಮಗ್ಗಿಸ್ಕೊಳ್ಳೋದು, ಮಾಡೋದು ಅಷ್ಟೇ. 5-10 ನಿಮಿಷದಲ್ಲೆಲ್ಲ ಮುಗ್ದೇ ಹೋಗುತ್ತೆ.